ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ನೀವು ಯಾರು ಬೇಕನ್ನಾದರನ್ನು ಕೂಡ ಇಂಪ್ರೆಸ್ ಮಾಡಬಹುದು ಕೇವಲ 90 ಸೆಕೆಂಡ್ಸ್ ನಲ್ಲಿ. ಹಾಗಾದ್ರೆ ಅಂತಹ ಯಾವ ಟ್ರಿಕ್ಸ್ಗಳಿವೆ ಅಂತ ನಿಮಗೆ ಗೊತ್ತಾಗ್ಬೇಕಾ ಸ್ನೇಹಿತರೆ? ನನ್ನ ಹತ್ರ ಇದೆ 3 ಸೈಕಲಾಜಿಕಲ್ ಟ್ರಿಕ್ಸ್ಗಳು. ಈ 3 ಟ್ರಿಕ್ಸ್ಗಳನ್ನು ನೀವೇನಾದ್ರೂ ಯಾರ ಜೊತೆನೂ ಕೂಡ ಇಂಪ್ಲಿಮೆಂಟ್ ಆಗಿ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಆಗಿ ಅವರನ್ನ ನೀವು ಇಂಪ್ರೆಸ್ ಮಾಡೇ ಮಾಡ್ತೀರಾ. ಸ್ನೇಹಿತರೆ, ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಮೊದಲನೇ ಬಾರಿಯಾಗಿ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ರಿ ಅಂತಂದ್ರೆ ನೀವು ಮಾಡ್ಲೇಬೇಕಾಗಿರೋಕಂತ ಈ 3 ಕೆಲಸಗಳು ಯಾವ್ಯಾವು ಅಂತ ಅಂದ್ರೆ, ಮೊದಲನೇ ಟ್ರಿಕ್ಸ್ ಅನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ. ನೀವು ಯಾವಾಗಲೂ ಕೂಡ ವ್ಯಕ್ತಿಯನ್ನು ನೋಡಿದ ಮೇಲೆ ನಿಮ್ಮ ಮುಖದ ಮೇಲೆ ಸ್ವಲ್ಪ ಹಸಿನಗೆಯನ್ನು ಇರಬೇಕು. ಈ ನಗೆಯಲ್ಲಿ ಏನಾಗುತ್ತೆ ಅಂತಂದ್ರೆ ವ್ಯಕ್ತಿಗೆ ಒಂದು ರೀತಿಯಾದಂತ ಕ್ಯೂರಿಯಾಸಿಟಿ ಬರ್ತಾ ಇರುತ್ತೆ. ಈ ವ್ಯಕ್ತಿ ಯಾಕೋ ನನ್ನ ನೋಡಿ ನಗ್ತಾ ಇದ್ದಾನೆ, ಅದು ನಗ್ತಾ ಇದ್ದಾನೆ ಅಂತ. ಫೇಕ್ ಸ್ಮೈಲ್ ಬೇಡ ಸ್ನೇಹಿತರೆ, ಹಸಿ ಮುಖದಲ್ಲಿ ಇರ್ಬೇಕಂತ ನಗಬೇಕು. ಎರಡನೇ ಟ್ರಿಕ್ಸ್ ಅಪ್ಪ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಮಾತನಾಡುವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವ್ಯಕ್ತಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ವ್ಯಕ್ತಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅದು ಈ ವ್ಯಕ್ತಿಯಲ್ಲಿರುವಂತ ಕಾನ್ಫಿಡೆನ್ಸ್ ಅನ್ನ ತೋರಿಸುತ್ತೆ. ಅವರಿಗೆ ನಿಮ್ಮ ಮೇಲೆ ಟ್ರಸ್ಟ್ ಬರೋಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇವೆರಡು ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಮೂರನೇದಪ್ಪ ಯಾವ್ದಪ್ಪ ಮಾಡ್ಬೇಕಂದ್ರೆ, ನೀವು ಯಾವಾಗ್ಲೂ ಕೂಡ ಮಾತಾಡ್ತಾ ಹೋಗ್ತಾ ಇರ್ತೀರಾ. ಸರ್ ಮೇಡಮ್ ಅನ್ನೋದನ್ನ ಬಿಟ್ಟು ಬಿಡ್ಬೇಕು ಸ್ನೇಹಿತರೆ. ಸರ್ ಮತ್ತು ಮೇಡಮ್ ಅನ್ನೋದನ್ನ ಬಿಟ್ಟು ಬದಲಿಗೆ ಅವರ ನ್ಯಾಚುರಲ್ ಆಗಿರ್ಬೇಕಂತ ಹೆಸರನ್ನೇ ಕರಿಬೇಕು. ಎಕ್ಸಾಂಪಲ್, ಕಪಿಲ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಎಲ್ಲಿಗೆ ಹೋಗಿದ್ರಿ, ಇವಾಗಕ್ಕೆ, ಈಗ, ಈ ರೀತಿ ಆದಂತ ಇವುಗಳನ್ನು ಹೇಳಬೇಕು ಸ್ನೇಹಿತರೆ. ಈ 3 ಟ್ರಿಕ್ಸ್ ಗಳನ್ನು ನೀವೇನಾದ್ರೂ ನಿಮ್ಮ ನಿಜ ಜೀವನದಲ್ಲಿ ಬಳಸ್ತಾ ಹೋದ್ರಿ ಅಂತಂದ್ರೆ ನೀವು ಇಂಪ್ರೆಸ್ ಮಾಡೋದನ್ನ ಯಾರು ಕೂಡ ತಡೆಯೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅದೇ ಒಂದು ಎಲ್ಲರೂ ಮಾತು ಹೇಳ್ತಾರೆ, ಫಸ್ಟ್ ಇಂಪ್ರೆಷನ್ ಇಸ್ ದ ಲಾಸ್ಟ್ ಇಂಪ್ರೆಷನ್ ಅಂತ ಹೇಳಿ. ಈ 3 ಟ್ರಿಕ್ಸ್ ಗಳನ್ನ ನೀವು ನಿಮ್ಮ ನಿಜ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಹಾಗೂ ಯಾರನ್ನು ಬೇಕಾದ್ರೂ ಇಂಪ್ರೆಸ್ ಮಾಡಿ. ಇದೇ ರೀತಿಯಾದಂತಹ ಮುಂದಿನ ವಿಡಿಯೋಗಳನ್ನು ಕೂಡ ನಾನು ತರ್ತಾ ಇರ್ತೀನಿ. ದಯಮಾಡಿ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.